ಮೋದಿ ಚೋರ್, ಮೋದಿ ಚೋರ್, ಬಿಜೆಪಿ ಚೋರ್, ಮೋದಿ ಚೋರ್, ಬಿಜೆಪಿ ಚೋರ್. ನಮಸ್ಕಾರ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ರಣಬೇಟೆ ಶುರುವಾಗಿದೆ. ಸಿನಿಮೆಯ ರೀತಿಯಲ್ಲಿ ಟಿಎಂಸಿ ಕಚೇರಿಯ ಭೂಮಿ ಅಡಿಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಗುಂಡಿ ಅಗೆದಷ್ಟು ಕಂತೆ ಹಣ. ಇಡೀ ದೇಶದೆಲ್ಲೆಡೆ ಸಂಚಲನ ಸೃಷ್ಟಿಸಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಪೊಲೀಸ್ ಕಾರ್ಯಾಚರಣೆಯ ವೇಳೆ ಈ ರೀತಿಯಾಗಿ ಕಂತೆ ಹಣ ಪತ್ತೆಯಾಗಿರೋದು. ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿಯವರೆಗೆ ನಡೆದಿದ್ದ ಅಕ್ರಮಗಳೆಲ್ಲವೂ ಒಂದೊಂದಾಗಿ ಹೊರ ಬರ್ತಾ ಇದೆ. ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಮಾಡ್ತಾ ಇದ್ದ ಕೋಟಿ ಅವ್ಯವಹಾರಗಳ ಕೂಪ ತೆರೆದುಕೊಳ್ತಾ ಇದೆಯಾ? ನೀವು ಇದನ್ನು ನೋಡಿದ್ರೆ ಖಂಡಿತವಾಗ್ಲೂ ಅಚ್ಚರಿ ಪಡೋದೇ ಇರೋದಿಲ್ಲ. ಸರ್ಕಾರದ ಹಣವನ್ನ, ಜನರ ಜೇಬಿನಿಂದ ಬಂದಂತಹ ಹಣ, ಯೋಜನೆಗಳಿಗೆ ಹೋಗಬೇಕಾದಂತಹ ಹಣ ಯಾರ ಪಾಲಾಗ್ತಾ ಇತ್ತು, ಏನಾಗ್ತಾ ಇತ್ತು, ಇದ್ಯಾವುದು ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಟಿಎಂಸಿ ಬಂಡವಾಳ ಬಟಾ ಬಯಲಾಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ ಹೂತಿಟ್ಟ ಕೋಟಿ ಹಣದ ಚೀಲ ಪತ್ತೆಯಾಗಿದೆ. ಬಗೆದಷ್ಟು ಕಂತೆ ಹಣ ಹೊರಬರ್ತಾ ಇರೋದು ನೋಡಿದ್ರೆ ಅದೇನು ಮ್ಯಾಜಿಕ್ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ರು ಈ ಮಮತಾ ಬ್ಯಾನರ್ಜಿ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಈ ವಿಡಿಯೋ ನೋಡಿ ಜನ ದಿಗ್ಭ್ರಮೆಗೊಂಡಿದ್ದಾರೆ, ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಮತಾ ಬ್ಯಾನರ್ಜಿಗೆ ಅರಗಿಸಿಕೊಳ್ಳಲಾಗದ ಆಘಾತ. ಮತ್ತೊಂದು ಕಡೆ ಅಲ್ಲಿನ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರದ ಅಕ್ರಮಗಳು ಬಯಲಾಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅಳಿಯನಿಗೆ ಹಿಗ್ಗಾಮುಗ್ಗ ಬಾರಿಸಿದ್ದಾರೆ ಜನ. ಸಾರ್ವಜನಿಕರು ಮೊಟ್ಟೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಅದಕ್ಕೆ ಕಾರಣನೂ ಇದೆ. ಇನ್ನೊಂದು ಕಡೆ ಐಪ್ಯಾಕ್ ಹಗರಣದ ತನಿಖೆ ಚಾಲ್ತಿಯಲ್ಲಿರುವಾಗಲೇ ಟಿಎಂಸಿಯ ಕಚೇರಿಯಲ್ಲಿ ಪ್ರಮುಖ ದಾಖಲೆಗಳು ಪತ್ತೆಯಾಗಿದೆ. ಪೊಲೀಸರೇ ನೀಡಿರುವ ಸ್ಫೋಟಕ ಮಾಹಿತಿ ಇದು. ಬಂಗಾಳದಲ್ಲಾಗ್ತಿರುವ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದರೆ ಅಧಿಕಾರಕ್ಕೇರಿರುವ ಬಿಜೆಪಿ ಬಾಂಗ್ಲಾ ನುಸುಳುಕೋರರ ಭರ್ಜರಿ ಬೇಟೆ ಆಡ್ತಾ ಇದೆ. ದೇಶದ ಬೇರೆ ರಾಜ್ಯಗಳಿಗೆ ಈ ಪಶ್ಚಿಮ ಬಂಗಾಳದಿಂದ ನುಸುಳುಕೋರರು ಬಹಳ ಈಸಿಯಾಗಿ ದೇಶದೊಳಗಡೆ ಬರ್ತಾ ಇದ್ರು. ಈ ವಿಚಾರವಾಗಿ ಗಡಿಭಾಗದಲ್ಲಿ ಮಾತ್ರವಲ್ಲದೆ ಟಿಎಂಸಿ ಮೇಲೆ ಒಂದಷ್ಟು ಗಂಭೀರ ಆರೋಪಗಳಿವೆ. ನುಸುಳುಕೋರರ ಹೆಡೆಮುರಿ ಕಟ್ಟುವುದಕ್ಕೆ ಈಗ ಬಿಜೆಪಿ ಶಪಥ ಮಾಡಿದೆ. ಆರಂಭದಲ್ಲೇ ಭರ್ಜರಿ ಬೇಟೆ ಮಾಡಿದೆ. ಹಾಗಾದ್ರೆ ಬಿಜೆಪಿ ತೆಗೆದುಕೊಂಡಿರುವ ನಿರ್ಧಾರ ಏನು? ಟಿಎಂಸಿ ನಾಯಕ ಬಾಯ್ಬಿಟ್ಟಂತಹ ಸತ್ಯ ಏನು? ಬೀದಿಗೆ ಬರುತ್ತಾ ದೀದಿ ಪಕ್ಷದ ಪರಿಸ್ಥಿತಿ? ತಪ್ಪುಗಳಿಗೆ ಬೆಲೆ ತೆರಬೇಕಾಗುತ್ತಾ? ಮಣ್ಣಿನಲ್ಲಿ ಹೂತಿದ್ದ ಹಣ ಎಲ್ಲಿಂದ ಬಂತು? ಕೋಟಿ ಹಣ ಕಂಡು ಪೊಲೀಸರೇ ದಂಗಾಗಿದ್ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ಶುರುವಾಯ್ತಾ ನವಯುಗ? ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ನೋಡೋಣ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಅವ್ಯವಹಾರಗಳ ಕೂಪ ತೆರೆದುಕೊಳ್ತಾ ಇದೆ. ದೀದಿ ಪಕ್ಷದ ಮುಖವಾಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಬದೂರಿಯಾದಲ್ಲಿರುವ ತೃಣಮೂಲ ಕಾಂಗ್ರೆಸ್ನ ಕಚೇರಿಯ ಬಳಿ ಭೂಗತವಾಗಿ ಹಲವು ಚೀಲಗಳಲ್ಲಿ ತುಂಬಿಡಲಾಗಿದ್ದ 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಅಷ್ಟೇ ಟಿಎಂಸಿಯ ಹಿರಿಯ ನಾಯಕ ದೀಪಂಕರ್ ಭಟ್ಟಾಚಾರ್ಯ ಅವರನ್ನು ಬಂಧನ ಮಾಡಲಾಗಿತ್ತು. ಆ ಬಳಿಕ ನಡೆದಂತಹ ಶೋಧ ಇದು. ಸರ್ಕಾರದ ಪರಿಹಾರ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಈತನನ್ನು ಬಂಧನ ಮಾಡಲಾಗಿತ್ತು. ಟಿಎಂಸಿಯ ಹಿರಿಯ ನಾಯಕವೇ ಈತ. ಬದೂರಿಯಾ ಪುರಸಭೆ ಅಧ್ಯಕ್ಷ ದೀಪಂಕರ್ ಭಟ್ಟಾಚಾರ್ಯ. ಆತನನ್ನು ತೀವ್ರ ವಿಚಾರಣೆ ನಡೆಸ್ತಾರೆ. ಆ ವೇಳೆ ಒಂದು ಸ್ಫೋಟಕ ಮಾಹಿತಿಯನ್ನು ಆತ ಬಾಯ್ಬಿಡ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ಮಣ್ಣಿನ ಅಡಿಯಲ್ಲಿ ಭೂಗತವಾಗಿ ಹಣದ ಚೀಲಗಳು ಪತ್ತೆಯಾಗಿದೆ. ಇದಕ್ಕೆ ಪೂರಕವಾಗಿ 3-4 ದಿನಗಳ ಹಿಂದೆ ಈ ಟಿಎಂಸಿ ಪಕ್ಷದ ಕಚೇರಿ ಸಮೀಪದಲ್ಲೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಿದ್ವು. ಇದಕ್ಕೆ ಪೊಲೀಸರು ಏನು ಮಾಡ್ತಾರೆ, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಹೂತಿಟ್ಟಿದ್ದ 500 ರೂಪಾಯಿ ಮುಖಬೆಲೆಯ ಬಂಡಲ್ಗಳು ಪತ್ತೆಯಾಗಿದೆ. ಬರೋಬ್ಬರಿ 4 ದೊಡ್ಡ ಚೀಲಗಳನ್ನು ಪೊಲೀಸರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿಡಿಯೋನೇ ಈಗ ವೈರಲ್ ಆಗಿರೋದು. ಆ ಚೀಲಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ ಅಂತ. ಈ ತನಿಖೆಗಳೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಚುನಾವಣೋತ್ತರ ಹಿಂಸಾಚಾರ ಕೂಡ ಮುಂದುವರೆದಿದೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ನಡೆದು ಫಲಿತಾಂಶ ಬಂದು ಪ್ರಕಟ ಆಗಿ ಹೊಸ ಸರ್ಕಾರ ರಚನೆ ಕೂಡ ಆಗಿದೆ, ತಿಂಗಳಾಗ್ತಾ ಬಂತು. ಆದರೆ ದೀದಿ ಹಾಗೆ ಟಿಎಂಸಿಗರಿಗೆ ಈ ಸೋಲನ್ನು ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಚುನಾವಣೋತ್ತರ ಹಿಂಸಾಚಾರ ನಿಲ್ತಾ ಇಲ್ಲ. ಪ್ರತಿದಿನಾನೂ ಒಂದಲ್ಲ ಒಂದು ಕಡೆ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಬಿಜೆಪಿ ಟಿಎಂಸಿ ಕಾರ್ಯಕರ್ತರು ಪರಸ್ಪರ ಮುಖಾಮುಖಿ ಆಗ್ತಾ ಇದ್ದಾರೆ. ಅದಕ್ಕೆ ಜನರ ರಿಯಾಕ್ಷನ್ ಕೂಡ ಸೇರಿಕೊಂಡಿದೆ. ಅಲ್ಲಿನ ಜನ ಕೂಡ ಟಿಎಂಸಿ ಅಕ್ರಮಗಳು ಬಯಲಾಗ್ತಿದ್ದ ಹಾಗೆ ರೊಚ್ಚಿಗೆದ್ದಿದ್ದಾರೆ. ಇದೀಗ ಈ ಆಕ್ರೋಶಕ್ಕೆ ಸ್ವತಃ ಟಿಎಂಸಿ ಸಂಸದ ಮತ್ತು ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೂ ಹಲ್ಲೆಯಾಗಿದೆ. ಈ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಮೊದಲು ಸೋನಾರ್ಪುರದಲ್ಲಿ ಒಂದಷ್ಟು ಹಿಂಸಾಚಾರ ನಡೀತು. ಅಲ್ಲಿ ಟಿಎಂಸಿ ಕಾರ್ಯಕರ್ತರು ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರನ್ನು ನೋಡೋದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಅವರು ಹೋಗ್ತಾರೆ. ಆದರೆ ಆ ವೇಳೆ ನಡೆದಂತಹ ಘಟನೆ ಟಿಎಂಸಿಯನ್ನು ಅಕ್ಷರಶಃ ಆತಂಕಗೊಳಿಸಿದೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಜನಸಮೂಹವೇ ಸುತ್ತುವರೆದಿತ್ತು. ಮೊಟ್ಟೆ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಮಾತ್ರ ಅಲ್ಲ, ಅವ್ರನ್ನ ಆ ರಸ್ತೆ ಉದ್ದಕ್ಕೂ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಯಾವ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಕೋರ್ಟ್ ಹಾಲ್ನಲ್ಲೇ
ಕಳ್ಳಿ ಕಳ್ಳಿ ಅಂತ ಜನ ಕೂಗಿದ್ರಲ್ವಾ, ಅದೇ ರೀತಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಕಂಡು ಜನ ಚೋರ್ ಚೋರ್ ಅಂತ ಹೇಳ್ತಿದ್ದಾರೆ. ಮೊಟ್ಟೆ ಚಪ್ಪಲಿ ಎಸಿತಾ ಇದ್ದಂತೆ ಅಭಿಷೇಕ್ ಬ್ಯಾನರ್ಜಿ ಗಾಬರಿಗೊಳ್ತಾರೆ. ಆತ್ಮರಕ್ಷಣೆಗೆ ಕ್ರಿಕೆಟ್ ಹೆಲ್ಮೆಟನ್ನು ಧರಿಸ್ತಾರೆ. ಸದ್ಯ ಕ್ರಿಕೆಟ್ ಹೆಲ್ಮೆಟ್ ಧರಿಸಿ ಓಡ್ತಾ ಇರುವಂತಹ ದೃಶ್ಯ ಇಂಟರ್ನೆಟ್ನಲ್ಲಿ ಓಡಾಡ್ತಾ ಇದೆ. ತಕ್ಷಣ ಆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದಾದ ನಂತರದಲ್ಲಿ ಆಸ್ಪತ್ರೆಯಲ್ಲಿರುವ ಅಳಿಯನನ್ನು ನೋಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಬರ್ತಾರೆ. ಭೇಟಿ ಮಾಡಿದ ನಂತರದಲ್ಲಿ ಕಣ್ಣೀರು ಹಾಕ್ತಾ ಹೊರ ಬರ್ತಾರೆ. ಆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಅಭಿಷೇಕ್ ಬ್ಯಾನರ್ಜಿ ಮೇಲಿನ ಹಲ್ಲೆಗೆ ಆಡಳಿತಾರೂಢ ಬಿಜೆಪಿನೇ ಕಾರಣ ಅಂತ ಗಂಭೀರ ಆರೋಪ ಮಾಡ್ತಾರೆ. ಏನೇ ಘಟನೆ ಆದರೂ ಮಮತಾ ಬ್ಯಾನರ್ಜಿ ಅವರು ಬಿಜೆಪಿನೇ ಮಾಡಿದ್ದು ಅಂತ ಹೇಳ್ತಾರೆ. ಈ ವಿಚಾರದಲ್ಲೂ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಆದರೆ ಬಿಜೆಪಿ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಈ ಆರೋಪವನ್ನು ತಳ್ಳಿ ಹಾಕಿದೆ. ಇದನ್ನು ಹೊರತುಪಡಿಸಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಮೊಟ್ಟ ಮೊದಲನೇದಾಗಿ ಬಾಂಗ್ಲಾ ನುಸುಳುಕೋರರನ್ನು ಹೆಡೆಮುರಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದೆ. ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆಗಳು ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಂತೂ ಒಂದು ದೀರ್ಘಕಾಲೀನ ಜಟಾಪಟಿ ನಡೀತಾ ಇದೆ. TMC ಸರ್ಕಾರದಲ್ಲಿ ಬಾಂಗ್ಲಾ ನುಸುಳುಕೋರರು ಭಾರತದೊಳಗೆ ಬರೋದಕ್ಕೆ ಸಹಾಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೆಚ್ಚಿನ ಬಾಂಗ್ಲಾ ನುಸುಳುಕೋರರು ಭಾರತಕ್ಕೆ ಬಂದಿರೋದು ಅನ್ನೋ ಗಂಭೀರ ಆರೋಪ ಇದೆ. ಆ ಮೂಲಕವಾಗಿ ಪಶ್ಚಿಮ ಬಂಗಾಳದ ಮೂಲಕವಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಬಾಂಗ್ಲಾ ನುಸುಳುಕೋರರು ಬಂದು ಸೇರಿಕೊಳ್ತಾ ಇದ್ರು ಅನ್ನೋದು. ಇದಕ್ಕೆ ಗಡಿಯಲ್ಲಿರುವ ಒಂದಷ್ಟು ಏಜೆಂಟ್ಗಳ ಸಹಾಯವನ್ನು ಕೂಡ ಪಡೆದುಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ನಾವು ಅಧಿಕಾರಕ್ಕೆ ಬಂದರೆ ಬಾಂಗ್ಲಾ ವಲಸಿಗರನ್ನು, ಅಕ್ರಮ ವಲಸಿಗರನ್ನು ಬಿಡೋದಿಲ್ಲ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ಬಿಜೆಪಿ ಹೇಳ್ಕೊಂಡಿತ್ತು. ಈಗ ಬಿಜೆಪಿ ಸರ್ಕಾರ ರಚನೆಯಾದ ನಂತರದಲ್ಲಿ ಮೊಟ್ಟ ಮೊದಲನೇದಾಗಿ ಅಕ್ರಮ ವಲಸಿಗರ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಕೈ ಹಾಕಿದೆ. ಈ ಬಾಂಗ್ಲಾದೇಶಿ ನುಸುಳುಕೋರರು ಹಾಗೆ ರೋಹಿಂಗ್ಯಾಗಳ ವಿರುದ್ಧವಾಗಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಆಡಳಿತ ಯಂತ್ರ ಯಮಸ್ವರೂಪಿಯಾಗಿದೆ. ಮುಖ್ಯಮಂತ್ರಿಗಳ ಈ ಗಡೀಪಾರು ಹಾಗೆ ಬಂಧನದ ಕಠಿಣ ಆದೇಶದಿಂದಾಗಿ ಅಕ್ರಮ ವಲಸಿಗರಲ್ಲಿ ಭೀಕರ ನಡುಕ ಶುರುವಾಗಿದೆ. ಕಾನೂನು ಕ್ರಮದಿಂದ ತಪ್ಪಿಸ್ಕೊಳ್ಬೇಕಲ್ವ, ಹಾಗಾಗಿ ಸಾವಿರಾರು ಮಂದಿ ನುಸುಳುಕೋರರು ಸ್ವದೇಶಕ್ಕೂ ಹೋಗ್ಬಿಡ್ತೀವಿ ನಾವು ಅಂತ ಗಡಿ ಭಾಗದ ಕಡೆಗೆ ಮುಖ ಮಾಡಿದ್ದಾರೆ. ಭಾರತ ಬಾಂಗ್ಲಾದೇಶ ಗಡಿಯ ಹಕೀಂಪುರ್ ಚೆಕ್ಪೋಸ್ಟ್ ಸೇರಿದಂತೆ ಬೇರೆ ಬೇರೆ ಗಡಿ ಪ್ರದೇಶಗಳಲ್ಲಿ ಬಾಂಗ್ಲಾ ಪ್ರಜೆಗಳು ಹಿಂಡು ಹಿಂಡಾಗಿ ಜಮಾಯಿಸ್ತಿರುವ ದೃಶ್ಯಗಳು ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. SIR ಜಾರಿ ಸಂದರ್ಭದಲ್ಲೇ ನಡುಕ ಶುರುವಾಗಿತ್ತು. ಕೆಲವು ತಿಂಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಏನು ಜಾರಿಗೆ ತಂದ್ರಲ್ವ SIR ಪ್ರಕ್ರಿಯೆ, ಆ ಸಂದರ್ಭದಲ್ಲೂ ಕೂಡ ಸ್ವರೂಪ್ ನಗರದ ಹಕೀಂಪುರ್ ಗಡಿ ಮೂಲಕವಾಗಿ ಸಾವಿರಾರು ಅಕ್ರಮ ವಲಸಿಗರು ದೇಶ ಬಿಟ್ಟು ಓಡಿ ಹೋಗಿದ್ರು. ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಂತೂ ಆಡಳಿತಾತ್ಮಕ ತನಿಖೆ ಚುರುಕುಗೊಂಡಿದೆ. ಮತ್ತಷ್ಟು ನುಸುಳುಕೋರರು ಗಡಿ ಭಾಗಕ್ಕೆ ಓಡಿ ಹೋಗ್ತಿದ್ದಾರೆ. ಬಾಂಗ್ಲಾ ಪ್ರಜೆಗಳು ತಾವಾಗಿಯೇ ಗಡಿ ದಾಟೋದಕ್ಕೆ BSF ಒಪ್ಪಿಗೆ ಕೊಡಬೇಕು. ಅವರ ಒಪ್ಪಿಗೆಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಈ ನುಸುಳುಕೋರರು ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಯಾರ್ಯಾರೆಲ್ಲ ಈಗ ತಾಯ್ನಾಡಿಗೆ ಹೋಗಬೇಕು, ಬಾಂಗ್ಲಾದೇಶಕ್ಕೆ ವಾಪಸ್ ಆಗಬೇಕು ಅಂತ ಗಡಿ ಭಾಗದಲ್ಲಿ ಏನು ಜಮಾಯಿಸಿದ್ದಾರಲ್ವಾ, ಅವರು ಮಾಧ್ಯಮಗಳ ಮುಂದೆ ಆಘಾತಕಾರಿ ಸತ್ಯಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ನಾವು ಸುಮಾರು 1.5 ವರ್ಷದ ಹಿಂದೆ ಗಡಿ ಏಜೆಂಟರು ಹಾಗೆ ಬ್ರೋಕರ್ಗಳಿಗೆ ಭಾರಿ ಹಣವನ್ನು ನೀಡಿ ಕಳ್ಳ ಮಾರ್ಗದ ಮೂಲಕವಾಗಿ ಭಾರತದ ಗಡಿ ನುಸುಳಿದ್ವಿ. ಪಶ್ಚಿಮ ಬಂಗಾಳದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ವಿ. ಆದರೆ ಈಗಿನ ಸರ್ಕಾರದ ಕಠಿಣ ನಿಲುವು ನೋಡಿದ್ರೆ ನಮಗೆ ಜೈಲು ಶಿಕ್ಷೆಯಾಗುವ ಭೀತಿ ಇದೆ. ಹಾಗಾಗಿ ನಾವಾಗಿಯೇ ಮರಳ್ತಾ ಇದ್ದೇವೆ ಅಂತ ವಲಸಿಗರು ಒಪ್ಕೊಂಡಿದ್ದಾರೆ. BSF ಅಧಿಕಾರಿಗಳಿಂದ ಈಗ ಗ್ರೀನ್ ಸಿಗ್ನಲ್ ಸಿಗಬೇಕು ಅವರಿಗೆ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡೋದಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ತನಿಖೆ ನಡೀತಾ ಇದೆ. ಮೊದಲ ದಿನಾನೇ 9 ಮಂದಿ ಅಕ್ರಮ ಬಾಂಗ್ಲಾದೇಶಿಗರ ಬಂಧನ ಆಗಿದೆ. ಮಾಲ್ಡಾ ಜಿಲ್ಲೆಯ ಗಾಜೋಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಂಡುವಾ ಪ್ರದೇಶದಲ್ಲಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸೂಕ್ತ ದಾಖಲೆಗಳಿಲ್ಲದೆ ವಾಸಿಸ್ತಾ ಇದ್ದಂತಹ 9 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಹೆಡೆಮುರಿ ಕಟ್ಟಲಾಗಿದೆ. ಇವರನ್ನು ಸೋಮವಾರ ಹೊಸದಾಗಿ ಆರಂಭಿಸಲಾದ ಬಾಗ್ಬಾರಿ ಹೋಲ್ಡಿಂಗ್ ಸೆಂಟರ್ಗೆ ಕರೆತರಲಾಗಿದೆ. ಬಂಧಿತರ ಪೈಕಿ 3 ಮಹಿಳೆಯರಿದ್ದಾರೆ, 6 ಮಂದಿ ಅಪ್ರಾಪ್ತ ವಯಸ್ಕರಿದ್ದಾರೆ. ಈ ಅಕ್ರಮ ವಲಸಿಗರು ದಶಕಗಳಿಂದ ರಾಜಾರೋಷವಾಗಿ ದೇಶದೆಲ್ಲೆಡೆ ಸುತ್ತಾಡ್ತಾ ಇದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಈ ದಶಕಗಳಿಂದ ರಾಜಾರೋಷವಾಗಿ ಮೆರಿತಾ ಇದ್ದವರನ್ನ ಗಡಿ ದಾಟಿಸುವಂತಹ ದಲ್ಲಾಳಿಗಳ ಸಿಂಡಿಕೇಟನ್ನು ಸುವೇಂದು ಅಧಿಕಾರಿಯ ಸರ್ಕಾರ ಈಗ ಧೂಳಿಪಟ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತಷ್ಟು ಬಲಗೊಳ್ತಾ ಇದೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಗೃಹ ಇಲಾಖೆ ಕಟ್ಟುನಿಟ್ಟಿನ ಅಧಿಸೂಚನೆಯನ್ನು ಕೊಟ್ಟಿದೆ. ಅದರ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಅಕ್ರಮವಾಗಿ ಬಂಧಿತರಾಗುವ ಈ ಬಾಂಗ್ಲಾದೇಶಿಗರನ್ನು, ರೋಹಿಂಗ್ಯಾಗಳನ್ನು ಇರಿಸೋದಕ್ಕೆ ಒಂದು ಪ್ರತ್ಯೇಕವಾದ ಹೋಲ್ಡಿಂಗ್ ಸೆಂಟರನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿನ ಮಾಲ್ಡಾ ಜಿಲ್ಲೆಯ ಇಂಗ್ಲಿಷ್ ಬಜಾರ್ನ ಬಾಗ್ಬಾರಿ ಪ್ರದೇಶದಲ್ಲಿ ಒಂದು ಅತ್ಯಾಧುನಿಕ ಹೋಲ್ಡಿಂಗ್ ಸೆಂಟರನ್ನು ಸೋಮವಾರ ಅಧಿಕೃತವಾಗಿ ಇನಾಗ್ರೇಟ್ ಮಾಡಲಾಯಿತು.
ಅತ್ಯಾಧುನಿಕ ಅಂತ ಹೇಳಿದ್ರೆ ಅಲ್ಲಿ ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ, ಹೈ ರೆಸೊಲ್ಯೂಷನ್ CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಇನ್ನು ರಕ್ಷಣೆಗಾಗಿ ಸಶಸ್ತ್ರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟು 12 ಪೊಲೀಸ್ ಅಧಿಕಾರಿಗಳಿರ್ತಾರೆ ಇಲ್ಲಿ, 3 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ, 3 ಸಿವಿಕ್ ಪೊಲೀಸ್ ಮತ್ತು ಬಂಧಿತರಿಗೆ ನೀಡಬೇಕಾದಂತಹ ಆಹಾರ ಪೂರೈಸಬೇಕಲ್ಲ, ಅದಕ್ಕೆ ವಿಶೇಷ ಅಡುಗೆಯವರನ್ನು ಕೂಡ ಶಿಫ್ಟ್ಗಳ ಆಧಾರದ ಮೇಲೆ ನಿಯೋಜನೆ ಮಾಡಲಾಗಿದೆ. ಈ ರೀತಿಯಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೆ ನಡೀತಾ ಇದ್ದಂತಹ ಒಂದಷ್ಟು ಗೂಂಡಾ ರಾಜಕೀಯ ಆಗಿರಬಹುದು, ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು, ಅದೆಲ್ಲವನ್ನ ಈಗ ಸರಿದಾರಿಗೆ ತರುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡುವ ಕೆಲಸ ಕೂಡ ನಡೀತಾ ಇದೆ. ಉತ್ತರ ಪ್ರದೇಶದ ರೀತಿಯಲ್ಲೇ ಪಶ್ಚಿಮ ಬಂಗಾಳ ಕೂಡ ಕ್ಲೀನ್ ಆಗುತ್ತಾ? ಕಾದು ನೋಡಬೇಕು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಸುವೇಂದು ಅಧಿಕಾರಿ ಅವರ ಈ ಆಡಳಿತ ವೈಖರಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.